40 ಲಕ್ಷ ಗೂಡ್ಸ್ಗೆ 40 ಲಕ್ಷ ಸರ್ವಿಸಸ್ಗೆ 20 ಲಕ್ಷ ಹೌದಲ್ಲ ಸರ್? ಇದು ವೈಜ್ಞಾನಿಕವಾಗಿದೆ ಅಂತ ತಮ್ಗನ್ಸುತ್ತೆ? ವೈಜ್ಞಾನಿಕವಾಗಿದೆ. ಇದು ಸಮಸ್ಯೆ ಅದರದ್ದಲ್ಲ. ಸಮಸ್ಯೆ ನೀವು ಆರಂಭದಲ್ಲಿ ಹೇಳುವಾಗ ಒಳ್ಳೆ ಮಾತು ಹೇಳಿದ್ರಿ. ಇವ್ರಿಗೆ ತಿಳುವಳಿಕೆ ಕೊಟ್ಟಿಲ್ಲ, ಅದು ಮೇಜರ್ ಪ್ರಾಬ್ಲಮ್ ಇರೋದು. ನಾವು ಬಹುಶಃ ಎಲ್ಲ ನಮ್ಮ ಇವ್ರಿಗೆ ಸಣ್ಣ ವ್ಯಾಪಾರಿಗಳಿಗೆ ಒಂದು ವರ್ಕ್ಶಾಪ್ ಮಾಡಿ ಒಂದೊಂದು ಏರಿಯಾಗೂ ಮಾಡಿ ಅವ್ರಿಗೆ ತಿಳಿಸಿದ್ರೆ ಈ ಸಮಸ್ಯೆ ಬರ್ತಾ ಇರಲಿಲ್ಲ. ಇದೇನಂದ್ರೆ ಇವಾಗ ಶುರು ಮಾಡಿದ್ದೀವಿ, ನೋಟಿಸ್ ಕೊಟ್ಟ ಮೇಲೆ ಅವ್ರಿಗೆ ವರ್ಕ್ಶಾಪ್ ಮಾಡ್ತಾ ಇದ್ದಾರೆ. ಈಗ ಒಂದೊಂದು ಏರಿಯಾದಲ್ಲೂ ಒಂದೊಂದು ವರ್ಕ್ಶಾಪ್ ಮಾಡಿ ಅವ್ರಿಗೆಲ್ಲ ಕರೀತಾ ಇದ್ದಾರೆ. ಈಗ ಇವಾಗ ಕರೀತಿದ್ರು ಅಂತ ಹೇಳಿದ್ರೆ 29 ಲಕ್ಷ ಒಂದೇ ಸರಿ ಕಟ್ಟಕ್ಕಾಗಲ್ಲ. ಅಲ್ಲ, ಅದಕ್ಕೆ ಈಗ ಆಪ್ಷನ್ಸ್ ಇದೆ. ಈಗ GST ಕೌನ್ಸಿಲ್ ಅಲ್ಲಿ ತೀರ್ಮಾನ ಮಾಡ್ತೀವಿ ಅಂತ ಕೇಂದ್ರ ಸರ್ಕಾರ ಹೇಳಿದೆ. ಇಲ್ಲಿ ಮುಖ್ಯವಾಗಿ ಅಲ್ಲಿವರೆಗೆ ವೇಟ್ ಮಾಡಬಹುದಾಗಿತ್ತಲ್ಲ ಸರ್ ಈ ಅಧಿಕಾರಿಗಳು? ಯಾಕೆ ಇಷ್ಟು ಅರ್ಜೆಂಟ್ ಮಾಡಿದ್ರು ಅವರು? ತಪ್ಪಾಗಿದೆ. ಯಾಕಂದ್ರೆ ತಪ್ಪಾಗಿದೆ ಅಂತ ಮೇಡಮ್ ಅವರು ಒಪ್ಕೊಂಡಿದ್ದಾರೆ. ಅಲ್ಲ, ಇಲ್ಲಿ ಎರಡು ವಿಚಾರ ಇದೆ. ಒಂದೇನ್ ಗೊತ್ತಾ, ನಿಮ್ಗೆ ಎಲ್ಲರೂ ಈ ತರನೇ ಅಮಾಯಕತ್ವದಿಂದ ಮಾಡಿರೋದೇನಲ್ಲ. ನೀವು ಮೇಲ್ನೋಟಕ್ಕೆ ನೋಡುವಾಗ್ಲೂ ಸಹ ಕಾಣುತ್ತೆ ಇದು. ಇದೇನಾಗುತ್ತೆ ಅಂದರೆ, ಒಂದು ನಥಿಂಗ್ ಇಸ್ ಸರ್ಟನ್ ಇನ್ ದಿಸ್ ವರ್ಲ್ಡ್ ಎಕ್ಸೆಪ್ಟ್ ಡೆತ್ ಅಂಡ್ ಟ್ಯಾಕ್ಸ್ ಅಂತ ನಾವು ಹೇಳ್ತೀವಿ. ಏನು ಶಾಶ್ವತ ಅಲ್ಲ, ಪರ್ಮನೆಂಟ್ ಅಲ್ಲ. ಆದರೆ ಸಾವು ಅನ್ನೋಂಥದ್ದು ಗ್ಯಾರಂಟಿ ಬರುತ್ತೆ, ತೆರಿಗೆ ಅನ್ನೋಂಥದ್ದು ಗ್ಯಾರಂಟಿ ಬರುತ್ತೆ. ಇವೆರಡೂ ಸತ್ಯ. ಆದರೆ ತೆರಿಗೆ ತಗೊಳ್ಳುವಾಗ ತೆರಿಗೆಯ ಅಧಿಕಾರಿಗಳು ಯಾವ ರೀತಿ ನಮ್ಮ ಹತ್ರ ತೆರಿಗೆ ತಗೋಬೇಕು ಅಂತ ಕಾಳಿದಾಸ ಒಂದು ಮಾತು ಹೇಳ್ತಾರೆ. ಹೇಗೆ ಅಂದರೆ, ಒಂದು ಜೇನು ದುಂಬಿ ಹೂವಿನಲ್ಲಿ ಮಕರಂದ ಇರುವಾಗ ಯಾವ ರೀತಿ ಹೂವು ನೋವಾಗಲ್ವೋ ಆ ರೀತಿಲಿ ತೆರಿಗೆ ತಗೋಬೇಕು. ಸೊ ಅದು ಮಾಡುವಾಗ ಇಲ್ಲೇನಾಗಿದೆ, ಇವ್ರಿಗೆ ಮುಂಚೆನೆ ಅವೇರ್ನೆಸ್ ಕೊಟ್ಟಿದ್ರೆ ಈ ಸಮಸ್ಯೆ ಬರ್ತಿರ್ಲಿಲ್ಲ. ಈಗಲೂ ನೋಡಿ, ಅದರಲ್ಲಿ ಒಂದು ಕಾಂಪನ್ಸೇಷನ್ ಟ್ಯಾಕ್ಸ್ ಅಂತ ಇದೆ. ಇದರಲ್ಲಿ 1.5 ಕೋಟಿ ಟರ್ನ್ ಓವರ್ವರೆಗೂ ಇವರು 1.5% ಕಟ್ಟಿದ್ರೆ ಆಯ್ತು. ಇವ್ರು ಟರ್ನ್ ಓವರ್ 1.5 ಕೋಟಿ ಇದ್ರೆ 1.5 ಲಕ್ಷ ಟ್ಯಾಕ್ಸ್ ಕಟ್ಬಿಟ್ರೆ ಇವ್ರದ್ದು ಏನು ಪ್ರಾಬ್ಲಮ್ ಇಲ್ಲ. ಈ ಥರದ್ದೆಲ್ಲ ಆಪ್ಷನ್ಸ್ ಇದೆ. ಅದನ್ನೆಲ್ಲ ಇವ್ರು ಗಮನಕ್ಕೆ ತರಬೇಕಾಗಿತ್ತು. ನಾವೆಲ್ಲ ಯಾರ್ಯಾರು ಈ GST ಅಫಿಷಿಯಲ್ಸ್ ಇದ್ರು, ಕಮರ್ಷಿಯಲ್ ಟ್ಯಾಕ್ಸ್ ಅಧಿಕಾರಿಗಳಿದ್ರು, ಇದೆಲ್ಲನೂ ಮಾಡಿ ಅವೇರ್ನೆಸ್ ಕ್ರಿಯೇಟ್ ಮಾಡಿದಿದ್ರೆ ಬಹುಶಃ ಈ ಸ್ಥಿತಿ ಬರ್ತಿರ್ಲಿಲ್ಲ. ಹಾಗೇನೆ ಇನ್ನೊಂದೇನು ಅಂತಂದ್ರೆ, ಇದರಿಂದ ಲಾಭ ಇದೆ. ಬೇಸಿಕಲಿ ಇವರು GST ನಂಬರ್ ತಗೊಂಡು ರಿಜಿಸ್ಟರ್ ಮಾಡ್ಕೊಂಡ್ರೆ ಇವ್ರಿಗೆ ಸಾಕಷ್ಟು ಲಾಭ ಇದೆ. ಈಗೇನಾಗುತ್ತೆ, ಇವ್ರು ಹೇಳ್ತಾ ಇದ್ರು, ನಾನು ಯಾರ ಹತ್ರನೂ ತೊಗೊಂಡೆ, ಇವ್ರಿಗೆ ಕೊಟ್ಟೆ, ಮತ್ತು ನನಗೆ ಬರೋದು 50 ಪೈಸೆ ಲಾಭ ಅಂತ. ನಾನು ಪ್ರತಿ ತಿಂಗಳು 1 ಲಕ್ಷ ರೂಪಾಯಿ ನನ್ನ ಟರ್ನ್ ಓವರ್ ಅಂತ ಇಟ್ಕೊಳ್ಳೋಣ. 1 ಲಕ್ಷ ರೂಪಾಯಿಲಿ ನಾನು 90,000 ರೂಪಾಯಿ ವಸ್ತು ತೊಗೊಂಡು ಬಂದಿದ್ರೆ ನನಗೆ 10,000 ರೂಪಾಯಿ ಲಾಭ ಆಗುತ್ತಾಗ. 90,000 ನಾನು ವಸ್ತು ತಂದಿದ್ದೀನಿ, 10,000 ಮಾತ್ರ ನನಗೆ ಲಾಭ ಬಂದಿದೆ. ಸೊ 1 ಲಕ್ಷ ನಂದು ಟರ್ನ್ ಓವರ್ ಆಯಿತು. ಅಂದರೆ ಒಟ್ಟು 1 ಲಕ್ಷ ಟರ್ನ್ ಓವರ್ ಆಯಿತು. ನಾನಾಗ ಟ್ಯಾಕ್ಸ್ ಕಟ್ಟಬೇಕಾಗಿದ್ದು ಒಂದು ವೇಳೆ ಆ ಲಿಮಿಟ್ ದಾಟಿದ್ರೆ, 40 ಲಕ್ಷ ದಾಟಿದ್ರೆ 10,000 ಮೇಲೆ ಮಾತ್ರ ನನಗೆ ತೆರಿಗೆ ಬರ್ತಿತ್ತು. ಆದರೆ ಇದೇನಾಗಿದೆ ಅಂತಂದರೆ, ಎರಡೂ ಕಡೆ ತಪ್ಪಾಗಿದೆ. ಒಂದು ಅವ್ರು ತಿಳಿಸ್ಬೇಕಾಗಿತ್ತು, ಒಂದು ಇವರು ರಿಜಿಸ್ಟರ್ ಆಗಿಬಿಟ್ಟಿದ್ರೆ ಕ್ಲಿಯರಾಗಿ ತೋರಿಸ್ಬೋದಾಗಿತ್ತು. ನೋಡಿ, ಇಲ್ಲಿಂದ ಇದು ಬಂತು, ಇಲ್ಲಿಂದ ನಾನು ವಾಪಸ್ ಕೊಟ್ಟಿದ್ದೀನಿ. ಇದೆರಡೂ ಆಗಿಲ್ಲ. ಸೊ ಹಾಗಾಗಿ ಈಗೇನಾಗುತ್ತೆ ಅಂತಂದರೆ, ಬಹುಶಃ ಹಿಂದಿಂದೆಲ್ಲ ಒಂದು GST ಕೌನ್ಸಿಲಲ್ಲಿ ತೀರ್ಮಾನ ಮಾಡ್ಬೋದು. ಒಂದು ಯಾರ್ದು ಇವ್ರದ್ದೆಲ್ಲ ಆ್ಯಕ್ಚುಲಿ ನೋಟಿಸ್ ಅಂದರೆ ಹೆದರ್ಬೇಕಾಗಿಲ್ಲ. ನೋಟಿಸ್ ಅನ್ನೋದು ಒಂದು ಇಂಟಿಮೇಷನ್ ಕೊಟ್ಟಿದ್ದಾರೆ. ಹಂಗಂತ ಗ್ಯಾರಂಟಿ ಕುತ್ಕೀಚಿಗೆ ತೊಗೊಳಕ್ಕಾಗಲ್ಲ ಇವೆ ಯಾವನ್ನು. ಈಗಾಗಲೇ ಯಾಕೆಂದರೆ ಫಸ್ಟು ಸರ್ಕಾರದ್ದು ತಪ್ಪಿದೆ, ಸರ್ಕಾರದ ಅಂದರೆ ಅಧಿಕಾರಿಗಳು ತಪ್ಪಿದೆ. ಸೊ ಹಾಗಾಗಿ ಈ ಸರಿ ಅವ್ರಿಗೆ ಕನ್ಸಿಡರೇಟ್ ಆಗಿರ್ಬೋದು ಅಂತ ನನಗೆ ಅನ್ಸುತ್ತೆ. ಯಾಕಂದ್ರೆ ಕೇಳ್ತಾರೆ ಏನು ಯಾವುದು ಬಂದಿತ್ತು. 29 ಲಕ್ಷ ಅಂತ ಕಟ್ಟಲೇಬೇಕು ಹಂಗೇನಿಲ್ಲ. ಅದಕ್ಕೆಂದ್ರೆ ಇವ್ರು ತೋರಿಸ್ಬೇಕು, ರೆಕಾರ್ಡ್ಸ್ ತೋರಿಸ್ಬೇಕು, ನಾನು ಎಷ್ಟು ವಸ್ತು ತಂದಿದ್ದೀನಿ, ಯಾಕಂದ್ರೆ ಇವ್ರ ಸೇವಿಂಗ್ಸ್ ಅಲ್ಲಿ ಇರುತ್ತೆ ದುಡ್ಡು. ಯಾಕಂದ್ರೆ ಇವ್ರು ಎಲ್ಲಿಂದ ಕಟ್ಟಿರೋದು, ಇವ್ರು ಯಾವಾಗಲೇ ಚೆನ್ನಾಗಿ ಹೇಳ್ತಾ ಇದ್ರು, ನಾನು ಕಟ್ಟಿರೋದಕ್ಕೂ ಇರುತ್ತೆ, ಅದನ್ನು ತಗೋಬೇಕು ಇವರು ಅಂತ. ಅದನ್ನು ತೋರಿಸ್ತಾರೆ ಇವರು. ನಾನು ಇಷ್ಟು ಲಕ್ಷ ಕಟ್ಟಿದ್ದೀನಿ, ಇಷ್ಟು ಬಂದಿದೆ ನನಗೆ, ಇದರಲ್ಲಿ ಮಧ್ಯೆ ಉಳಿದಿದ್ದು ಇಷ್ಟು, ನನಗೆ ಲಾಭ ಬಂದಿದ್ದು ಇಷ್ಟು, ಇದ್ರ ಮೇಲೆ ನಾನು ಟ್ಯಾಕ್ಸ್ ಕಟ್ಟಬೇಕು. ಅದು ಲಿಮಿಟ್ ದಾಟಿದ್ರೆ. ಇಲ್ಲಾಂದ್ರೆ ಟರ್ನ್ ಓವರ್ ಟ್ಯಾಕ್ಸ್ ಅದನ್ನು ತಗೋಬೇಕು. 1.5 ಕೋಟಿಲಿ ನನಗೆ 1.5 ಲಕ್ಷ ಬರ್ತಾವಾಗ, ಇವನ್ 1.5 ಕೋಟಿ ಇದ್ರೇನೋ. ಸೊ ಈ ಥರದ ಒಂದು ಯೋಜನೆಗಳನ್ನ, ಕಾಂಪನ್ಸೇಷನ್ ಟ್ಯಾಕ್ಸ್, ಆ ಥರದ್ದೆಲ್ಲವೂ ನಾವು ಬಹುಶಃ ಇವ್ರಿಗೆ ಹೇಳಿದ್ರೆ ಅವ್ರಿಗೆ ಅರ್ಥ ಆಗುತ್ತೆ. ನೋಡಿ, ಅದರಿಂದ ಲಾಭಗಳು ನಾನು ಈಗ ಹೇಳ್ತೀನಿ. ಅವಾಗಲೇ ಮೇಡಮ್ ಒಂದು ಮಾತು ಹೇಳ್ತಾ ಇದ್ರಲ್ಲಿ, ಇಲ್ಲ ನಿಮ್ಮ ಕಾರ್ಯಕ್ರಮದಲ್ಲಿ ಪ್ರಾಪರ್ಟಿ ನೋಡ್ತೀವಿ ಅಂದರೆ, ಇವನ್ ನೀವು ಪ್ರಾಪರ್ಟಿ ತೊಗೊಳಕ್ಕಾಗಲ್ಲ. ಹಾನೆಸ್ಟ್ಲಿ ಯಾಕೆ ಪ್ರಾಪರ್ಟಿ ತೊಗೊಳಕ್ಕಾಗಲ್ಲ ಅಂದರೆ, ನೀವು ಫುಲ್ ಕ್ಯಾಶ್ ಕೊಟ್ಟು ಯಾವ ಪ್ರಾಪರ್ಟಿ ತೊಗೊಳಕ್ಕಾಗಲ್ಲ. ಈಗ ಖಾತಾದಿದ್ರೆ ಫುಲ್ ಪ್ರಾಪರ್ಟಿ ಕೊಟ್ಟು ತೊಗೊಳಕ್ಕಾಗಲ್ಲ ಯಾವತ್ತೂ. ಅಲ್ಲಿ ಇದ್ರೆ ನಿಮ್ಗೆ ಗೊತ್ತಾಗುತ್ತೆ. 2 ಲಕ್ಷದ ಮೇಲೆ ಏನು ತಗೊಳಕ್ಕಾಗಲ್ಲ ಸರ್, RTGS ಮಾಡಕ್ಕಾಗಲ್ಲ. ಅಲ್ಲೆಲ್ಲ ರೆಕಾರ್ಡ್ ಸಿಗುತ್ತೆ. ಈಗ ಅಷ್ಟು ಚೆಕ್ ಬೇಕು. ಮತ್ತೆ ಅದಕ್ಕೆ ನಾನು ಇನ್ನೊಂದು ವ್ಯಾಪಾರಸ್ಥರಿಗೂ ರಿಕ್ವೆಸ್ಟ್ ಮಾಡೋದೇನು ಅಂದ್ರೆ, ಇಲ್ಲ ನಾನು ತಗೊಳ್ಳಲ್ಲ, ನಾನು ಸ್ಕ್ಯಾನರ್ ಅಲ್ಲಿ ಉಪಯೋಗಿಸಲ್ಲ, ಅದನ್ನ ಮಾಡಬಾರ್ದು. ಯಾಕಂದ್ರೆ ನೀವೇ ಅವಕಾಶ ಮಾಡ್ಕೊಡ್ತಿದ್ದೀರಿ, ಇಲ್ಲ ನಾನು ತಪ್ಪು ಮಾಡ್ತಿದ್ದೀನಿ ಅಂತ ಹೇಳಕ್ಕೆ. ಇಲ್ಲ, ನಾನು ಹಾನೆಸ್ಟ್ ಆಗಿದ್ದೀನಿ, ನನ್ನ ಹತ್ರ ಬಂದಿದ್ದು ಕೊಟ್ಟಿದ್ದು. ಇವಾಗ ಇವ್ರು ಹೇಳೋ ಥರ 5,000 ಯಾರಿಗೂ ಕೊಟ್ಟಿರ್ಬೋದು, ಯಾವತ್ತೋ ಒಂದಿನ ತಗೋಬೋದು. ಪ್ರತಿದಿನದ ಕೆಲಸ ಆಗಿರಲ್ಲ, ಯಾವಾಗಲೂ ಒಮ್ಮೆ ಆಗುತ್ತೆ. ಅದು ಯಾರೋ ಬರ್ತಾರೆ, ಅರ್ಜೆಂಟ್ ಇದೆ, ಹಾಸ್ಪಿಟ್ಲಿಗೆ ಕಳಿಸ್ಬೇಕು, ನೀವು ಕೊಡ್ತೀನಿ ದುಡ್ಡು ಕಳಿಸಿ, ಅದು ಯಾವಾಗಲೂ ಒಮ್ಮೊಮ್ಮೆ ಆಗುತ್ತೆ, ಆಗೋದಿಲ್ಲ ಅಂತಲ್ಲ. ಬಟ್ ಇವೆಲ್ಲವಕ್ಕೂ ನಾವು ತೋರಿಸಿದ್ರೆ, ನನಗೆ ಅದಕ್ಕೆ ಇನ್ಪುಟ್ ಕ್ರೆಡಿಟ್ ಟ್ಯಾಕ್ಸ್ ಅಂತ ಇರುತ್ತೆ. ನಾನು ಏನು ತೊಗೊಂಡು ಬಂದಿದ್ದೀನಿ ಅದೆಲ್ಲವಕ್ಕೂ ಮಾಫಿ ಇದೆ ಅದರಲ್ಲಿ.
ನಾನು ಇಷ್ಟು ತೊಗೊಂಡಿದ್ದೀನಿ, ಇಷ್ಟು ಲಾಭ ಆಗಿದೆ, ಅದರ ಮಧ್ಯೆ ಏನು ಉಳಿಯುತ್ತೆ ಅದ್ರ ಮೇಲೆ ಮಾತ್ರ ತೆರಿಗೆ ಅನ್ನೋಂಥದ್ದು ಬರುತ್ತೆ. ಅದರಲ್ಲೂ ಅದು ಲಿಮಿಟ್ ದಾಟಿದ್ರೆ ಇವೆಲ್ಲ ಇದೆ. ಸೊ ಹಾಗಾಗಿ ಗಾಬರಿ ಆಗೋದು ಬೇಕಿಲ್ಲ ಯಾರೂ. ಅಂದ್ರೆ ಸರ್ ಈಗ 4 ವರ್ಷದಂದ್ರೆ ಸರ್ ಈಗ ನಾವು 2 ತಿಂಗಳದೇ ಮರ್ತೋಗ್ಬಿಟ್ಟಿರ್ತೀವಿ ಹೆಣ್ಮಕ್ಳಾಗಿ, ಎಷ್ಟು ಬೆಳೆ ತಂದೆ ಎಷ್ಟು ಸಕ್ಕರೆ ತಂದೆ ಅನ್ನೋದೇ ಮರ್ತೋಗ್ಬಿಟ್ಟಿರುತ್ತೆ. ಇನ್ನು 4 ವರ್ಷದ್ದು ನಾನು ಯಾವಾಗ ಏನೇನ್ ತಂದೆ ಯಾವಾಗ ಎಲ್ಲಿ ಖರ್ಚು ಮಾಡಿದೆ ಅಂತ ಅನೇಕರು ಎರಡನ್ನೂ ಟ್ರಾನ್ಸಾಕ್ಷನ್ ಮಾಡಿರ್ತಾರೆ. ಒಂದು ಕೊಡುವಾಗ್ಲೂ, ನಾನು ತಗೊಳ್ಳುವಾಗ್ಲೂ, ಪರ್ಚೇಸ್ ಮಾಡಿದ್ದು ನಾನು ಅದರಲ್ಲೇ ಪೇ ಮಾಡಿರ್ತೀನಿ. ಜಿಪೇನೋ ನೀವು ಯಾವ ಫೋನ್ ಪೇ ಯಾವ್ದು ಯೂಸ್ ಮಾಡಿದ್ರು ಅದರಲ್ಲೇ ಮಾಡಿರ್ತೀನಿ. ಆ ರೆಕಾರ್ಡ್ಸ್ ತಗೋಬಹುದು ಬ್ಯಾಂಕ್. ಕೆಲವೊಂದ್ಸರಿ ATM ಅಲ್ಲಿ ಕ್ಯಾಶ್ ವಿಡ್ರಾವಲ್ ಮಾಡ್ಕೊಂಡು ಕ್ಯಾಶ್ ಕೊಟ್ಟಿರ್ಬೋದು, ನಾಮಿನಲ್ ಇರುತ್ತೆ. ಮತ್ತು ಬಹುಶಃ ನನ್ನ ಪ್ರಕಾರ ಏನು ಅಂದ್ರೆ, ಈಗ ಅಧಿಕಾರಿಗಳು ಇವ್ರದ್ದು ವರ್ತಕ ಸಂಘದ ಎಲ್ಲ ಕುತ್ಕೊಂಡು ನನ್ನ GST ಕೌನ್ಸಿಲ್ ಏನ್ ತೀರ್ಮಾನ ಮಾಡ್ಬೋದು ಅಂದ್ರೆ, ಹಿಂದಿಂದಕ್ಕೆ ನಾವು ಬಹುಶಃ ಏನೋ ಅವ್ರದ್ದು ಟ್ಯಾಕ್ಸ್ ಇದೆ ಅದಕ್ಕೆ ಇದನ್ನೆಲ್ಲ ಹಾಕೋದು ಬೇಡ ಅಂತ ತೀರ್ಮಾನ ಮಾಡ್ಬೋದು ಅಂತ ನನಗನ್ಸುತ್ತೆ. ಮಾನವೀಯತೆಯ ದೃಷ್ಟಿಯಿಂದ ಯೋಚನೆ ಮಾಡಬೇಕಾಗತ್ತೆ. ಒಂದು ಅವ್ರಿಗೆ ಪೆನಾಲ್ಟಿ ಹಾಕಿದಂಗೆ ಒಂದು ಲಂಸಮ್ ಅಲ್ಲಿ ಏನಾದರೂ ಒಂದು ಮಾಡ್ಕೋಬಹುದು ಅನ್ನೋ ಥರ ನನಗನ್ಸುತ್ತೆ. ಯಾಕಂದ್ರೆ ಇದಕ್ಕಿದಂಗೆ ಏಕಾಕಿ ನೀವು ಹೇಳ್ದಂಗೆ 4 ವರ್ಷದಿಂದ ಅವನಿಗೆ ಎಲ್ಲ ನೆನ್ಪಿಟ್ಕೊಂಡು ರೆಕಾರ್ಡ್ಸ್ ಸಲ್ಲಿಸು ಅಂದ್ರೆ ಕಷ್ಟ ಆಗುತ್ತೆ. ಇಟ್ ಈಸ್ ರಿಯಲಿ ಟಫ್. ಯಾಕೆಂದ್ರೆ ಬಟ್ ಏನಂದ್ರೆ ಯಾವ್ಯಾವ್ದು ಡಿಜಿಟಲ್ ಪೇಮೆಂಟ್ಸ್ ಮೂಲಕ ಮಾಡಿದರೆ ಅದು ಸುಲಭವಾಗಿ ಸಿಗುತ್ತೆ. ಒಂದು ವೇಳೆ ಯಾವುದೋ ಒಂದು ಸೇವಿಂಗ್ಸ್ ಇಂದ ಮಾಡಿದ್ರು, ಇಲ್ಲ ಯಾವುದೋ ಒಂದು ಸಣ್ಣದೇನೋ ಒಂದು ಮಾಡಿದ್ದು ಹಣ ಮನೇಲಿತ್ತು ಅದನ್ನ ಉಪಯೋಗಿಸಿದ್ರು, ಅವಾಗ ಕಷ್ಟ ಆಗುತ್ತೆ. ಸೊ ಇವೆಲ್ಲವನ್ನು ಪರಿಗಣನೆಗೆ ತಗೊಂಡು ಬಹುಶಃ ಮಾಡ್ತಾರೆ. ಯಾಕೆಂದ್ರೆ ಇದು ರಿಪ್ರಿಕಷನ್ಸ್ ಬರೀ 14,000 ಫ್ಯಾಮಿಲಿ ಅಲ್ಲ, 14,000 ಜನ ಅಲ್ಲ, 14,000 ಫ್ಯಾಮಿಲಿ. ಸೊ ಮತ್ತೆ ಅದು ಇನ್ನೂ ಆ ಥರದ್ದು 1 ಲಕ್ಷ ಇದೆ ಅಂತ ನಾನು ಎಲ್ಲೋ ಒಂದು ಕಡೆ ಓದಿದೆ. ಈ ಥರದ್ದು ಇದು ಮಾಡಿರೋದು ಯಾರು ಇವರು ಸ್ಕ್ಯಾನರಲ್ಲಿ ಇದ್ದಾರೆ, ಈ ಥರದವ್ರು 1 ಲಕ್ಷ ಜನ ಇದ್ದಾರೆ ವ್ಯಾಪಾರಸ್ಥರು ಅಂತ. ಸೊ ಇವಾಗ ಅದೆಲ್ಲವೂ ತೀರ್ಮಾನ ಆಗುತ್ತೆ. ಈಗೆಲ್ಲ ಇದ್ದಕ್ಕಿದ್ದಂಗೆ ಇವ್ರಿಗೆ ಏನಾಯ್ತು ಸರ್ ಅಧಿಕಾರಿಗಳಿಗೆ 4 ಅಂದ್ರೆ ಒಂದು ಅಬ್ಸರ್ವೇಷನ್ ಮಾಡ್ತಿರ್ಬೋದು ಅಧಿಕಾರಿಗಳು. ತಪ್ಪಿದೆ, ನಾನು ತಪ್ಪಂತ ಒಪ್ಕೋತೀನಿ. 1 ವರ್ಷ ಅಬ್ಸರ್ವ್ ಮಾಡಿರ್ಬೋದಿತ್ತು, 2ನೇ ವರ್ಷ ಕೊಟ್ಟಿರ್ಬೇಕಾಗಿತ್ತು ಟ್ಯಾಕ್ಸ್. ಬಹುಶಃ ಆ ತರ ಆಗಿರ್ಬೇಕು. 2017ರಲ್ಲಿ GST ಬಿಲ್ಲು ಇದಾಗಿದ್ದು ಸರ್. ಅಲ್ಲ ಕರೆಕ್ಟ್ ಅಲ್ಲ, ಅದು ತಪ್ಪು. ನಾನು ಈವನ್ ಸ್ಟೂಡೆಂಟ್ ಆಫ್ ಎಕನಾಮಿಕ್ಸ್ ತ್ರೈಮಾಸಿಕ ಮಾಡ್ಬೇಕಲ್ಲ ಸರ್ ಇವರು. ಅಟ್ಲೀಸ್ಟ್ 1 ಇಯರ್ ಆದ್ಮೇಲೆ 2 ಇಯರ್ಸ್ ಆದ್ರೂ ಹೇಳ್ಬೇಕಿತ್ತು. ನೋಡಿ 2 ವರ್ಷನೂ ನಿಮ್ದು ಅದು ಹೌದೌದು, ದಟ್ ಐ ಆಲ್ಸೋ ಅಗ್ರಿ. ಯಾಕೆಂದ್ರೆ ಎನಿ ಕಾಮನ್ ಮ್ಯಾನ್ಗೆ ಅದು ಕಷ್ಟ ಆಗೇ ಆಗುತ್ತೆ. ಸೊ ಅದ್ರ ಬಗ್ಗೆ ಬಹುಶಃ ಈಗೆಲ್ಲ ಚರ್ಚೆ ಆಗ್ಬೋದು, GST ಕೌನ್ಸಿಲ್ ಅಲ್ಲಿ ಚರ್ಚೆ ಆಗ್ಬೋದು. ಸೆಂಟರ್ ಇಮಿಡಿಯೇಟ್ ಆಗಿ ಕೇಂದ್ರ ಸರ್ಕಾರ ಹೇಳಿ ಮಾನವೀಯತೆ ಆಧಾರದ ಮೇಲೆ ನೀವು ಅಂದ್ರಲ್ಲ ಸರ್, ಸಾವು ಎಷ್ಟು ನಿಶ್ಚಿತನೋ ಟ್ಯಾಕ್ಸ್ ಅಷ್ಟೇ ನಿಶ್ಚಿತ ಅಂತ. ಸೊ ಟ್ಯಾಕ್ಸ್ ನಿಶ್ಚಿತ ಆದಾಗ ಅವರು ಈಗ ಸಾವು ಅನ್ನೋದಕ್ಕೆ ನಾವು ಅದಕ್ಕೆ ನಿನ್ ಮಾನವೀಯತೆ ಇದೆಯಾ ಅಂತ ಕೇಳಕ್ಕಾಗಲ್ಲ, ತೆರಿಗೆಗೂ ಕೇಳಕ್ಕಾಗಲ್ಲ. ಹಂಗಾಗಿ ಈಗ ಸಾವಿಗೆ ಹೆಂಗೆ ಮಾನವೀಯತೆ ಇದೆಯಾ ಅಂತ ಕೇಳಕ್ಕಾಗಲ್ಲ, ಹಂಗೆ ಟ್ಯಾಕ್ಸ್ ಮಾನವೀಯತೆ ಇದೆಯಾ ಅಂತ ಕೇಳಕ್ಕಾಗಲ್ಲ. ಹಂಗಾಗಿ ಮಾನವೀಯತೆಯ ಮೇಲೆ ಇವರು ಯೋಚನೆ ಮಾಡ್ತಾರಾ? ಒಂದು ಕನ್ನಡದ ಹಳೆಯ ಗಾದೆ ಕೂಡ ಇದೆ, ಸುಂಕದವ್ರ ಮುಂದೆ ಸುಖ ದುಃಖ ಹೇಳ್ಕೊಳಕ್ಕಾಗಲ್ಲ ಅಂತ. ಹಂಗೆ ನಾವು ಕೇಳಕ್ಕಾಗಲ್ಲ. ಯಾಕೆಂದ್ರೆ ಒಂದು ರೆಕಾರ್ಡ್ಸ್ ಇರಬೇಕು. ಯಾಕಂದ್ರೆ ಈಗಾಗಲೇ 4 ವರ್ಷದ ಹಿಂದಿಂದ ಅವ್ರದ್ದು ಒಂದು ತಪ್ಪಾಗಿರೋದು. 29 ಲಕ್ಷದಲ್ಲಿ ಅಧಿಕಾರಿಗಳಿಗೆ ಒಂದಿಷ್ಟು ಪೆನಾಲ್ಟಿ ಹಾಕ್ಬೋದಾ ಸರ್? ಹಂಗೆ ಹಾಕಕ್ಕಾಗಲ್ಲ. ಬಟ್ ಏನಂದ್ರೆ 4 ವರ್ಷದವರೆಗೂ ನೋಟಿಸ್ ಕೊಡ್ಲಿಕ್ಕೆ ಅವಕಾಶ ಇದೆ ತೆರಿಗೆಯ ನೀತಿಯಲ್ಲಿ. ಹಂಗಾಗಿ ಅವರು 4 ವರ್ಷದಿಂದ ಕೊಟ್ಟಿದ್ದಾರೆ. ಬಟ್ ಇವರು ಅಬ್ಸರ್ವ್ ಮಾಡ್ತಾ ಇದ್ರಲ್ವಾ ಇಷ್ಟು ದಿನ, ಯಾಕೆ ಸುಮ್ಮನಿದ್ರು ಅನ್ನೋಂಥ ಪ್ರಶ್ನೆ ಸಹಜವಾಗಿ ಎದ್ದೇಳುತ್ತೆ. ಅದಕ್ಕೆ ಬಹುಶಃ ಅಧಿಕಾರಿಗಳು ಉತ್ತರ ಕೊಡಬೇಕು. ಇಷ್ಟು ದಿನ ಏನು ಗಬ್ಬರ್ ಸಿಂಗ್ ಟ್ಯಾಕ್ಸ್ ಅಂತ ಇದ್ರು, ಇವತ್ತು ನಿಜವಾಗ್ಲೂ ಅದು ಹೌದು ಅಂತ ಅನ್ಸಕ್ಕೆ ಶುರುವಾಗಿದೆ ಸರ್. ಇದ್ದಕ್ಕಿದ್ದಂಗೆ ಇವರು 29 ಲಕ್ಷ ಕೊಟ್ರೆ ಅದರಲ್ಲಿ ಒಂದು ಅರ್ಧ ಅವ್ರಿಗಾದ್ರೂ ಕೊಟ್ರೆ ಅವರೇ ಕಟ್ಟಬೇಕು. ಯಾಕಂದ್ರೆ ನೋಡುವಾಗ ನೋಡಿ, ಈಗ ಸುಮಾರು ಜನದ್ದು ನೀವು ನೋಡುವಾಗ ಕೆಲವ್ರಿಗೆ ಮಾತ್ರ ಈ ತರ ಆಗಿದೆ, ಕೆಲವ್ರದ್ದು ಟರ್ನ್ ಓವರ್ ನಿಜವಾಗ್ಲೂ 40 ಲಕ್ಷಕ್ಕಿಂತ ಜಾಸ್ತಿ ಸರ್. ಈಗ ಉದಾಹರಣೆಗೆ ಸರ್ 40 ಲಕ್ಷಕ್ಕಿಂತ ಜಾಸ್ತಿ ಅದೇನು ಅಪರಾಧ ಅಲ್ಲ ಸರ್, ದುಡಿಯೋದು ಸರ್. 40 ಲಕ್ಷದ ಮೇಲೆ ಇದೆ ಟ್ರಾನ್ಸಾಕ್ಷನ್, ಹಂಗಂತ ಅದಕ್ಕೆ ತಪ್ಪಿಸ್ಕೊಳ್ಳಕ್ಕೆ ನಾನು ಕ್ಯಾಶ್ ಪೇಮೆಂಟ್ ತಗೊಳ್ತೀನಿ ಅಂದ್ರೆ ಅದು ಮಾಡಬಾರ್ದು. ಯಾಕಂದ್ರೆ ನೀವೇ ಅಪರಾಧ ಮಾಡ್ದಂಗೆ ಆಗುತ್ತೆ. ಈ ಅಂಥ ಕೇಸ್ಗಳಲ್ಲಿ 40 ಲಕ್ಷಕ್ಕಿಂತ ಹೆಚ್ಚು ಟ್ರಾನ್ಸಾಕ್ಷನ್ ಟರ್ನ್ ಓವರ್ ಇದೆ ಅಂತ ಅನ್ನೋದಾದ್ರೆ ಅವ್ರಿಗೆ ಇರುವಂತಹ ಅನುಕೂಲತೆಗಳು ಅಥವಾ ಈ ಒಂದು ತೆರಿಗೆ ನೀತಿಗಳಲ್ಲಿ ಅವರಿಗಿರುವಂತಹ ಕೆಲವೊಂದು GST ನಂಬರ್ ತಗೊಂಡ್ರೆ ರಿಜಿಸ್ಟರ್ ಮಾಡ್ಕೋಬೇಕು. ಇವರು ರಿಜಿಸ್ಟರ್ ಮಾಡ್ಕೊಂಡ್ರೆ ಇವೆಲ್ಲವೂ ಬೆನಿಫಿಟ್ ಸಿಗುತ್ತೆ. ಅವಾಗ ನಾನು ಹೇಳ್ದಲ್ಲ ನಮಗೆ ಕ್ರೆಡಿಟ್ ಇನ್ಪುಟ್ ಅಂತ ಒಂದಿದೆ. ಸರ್ ಎಷ್ಟು ತಿಂಗಳು ಇವಾಗ ಸರ್ ಸರಾಸರಿ ಎಷ್ಟು ತಿಂಗಳು? ಒಂದೊಂದು ತಿಂಗಳು ಆಗ್ಬೋದು, ಒಂದೊಂದು ತಿಂಗಳು ಆಗದೆ ಇರ್ಬೋದು ಸರ್. ಇಲ್ಲ ಇಮಿಡಿಯೇಟ್ ಅದು ಕಟ್ಕೊಂಡು ಹೋಗ್ತಾರೆ, ಅದೇನು ಸಮಸ್ಯೆ ಇಲ್ಲ. ಅಲ್ಲ ಉದಾಹರಣೆಗೆ ಸರ್ ಈಗ ಕೊರೋನಾ ಅಂತದ ಏನಾದ್ರೂ ಬಂತು ಅಂತ ಬಂದ್ರೆ ಅವರೂ ಗೊತ್ತಾಗುತ್ತಲ್ಲ ಸರ್. ಈಗ ಒಂದ್ ತಿಂಗಳು 40 ಲಕ್ಷ ಆಗ್ಬೋದು, ಇನ್ನೊಂದು ತಿಂಗಳು 20 ಲಕ್ಷ ಆಗ್ಬೋದು, ಇನ್ನೊಂದು ತಿಂಗಳು 30 ಲಕ್ಷ ಆಗ್ಬೋದು. 40 ಲಕ್ಷನೇ ಪ್ರತಿ ತಿಂಗಳು ಆಗದೆ ಇರ್ಬೋದು. ಅಲ್ಲ ಆತರ ಅವರು ಇನ್ಸಿಸ್ಟ್ ಮಾಡ್ತಾ ಇಲ್ಲ, ಅವರು ನಿಮ್ಗೆ ಇನ್ಸಿಸ್ಟ್ ಮಾಡಲ್ಲ ಇಷ್ಟೇ ಕಟ್ಟಿದೀರಾ ಇಷ್ಟೇ ತಗೊಂಡಿದ್ದೀರಾ ಅಂತ. ಇಟ್ಸ್ ಆಕ್ಚುಲಿ ನಿಮ್ಗೆ ನೋಡಿ ವಾರ್ಷಿಕವಾಗಿ ನಿರ್ಧಾರ ಆಗುತ್ತೆ.
1 ವರ್ಷಕ್ಕೆ 40 ಲಕ್ಷಕ್ಕಿಂತ ಮೀರಿದ್ಯಾ? ನಮ್ಮ 40 ಲಕ್ಷ ಟ್ರಾನ್ಸಾಕ್ಷನ್ ಆಗಿತ್ತು ಸರ್, ಅದು ನಮಗೆ ಪ್ರಾಫಿಟ್ ಆಗಿರಲ್ಲ ಸರ್. ಅದು ಗೊತ್ತು, ಅದಕ್ಕೆ ನಿಮ್ಗೆ ನಾನು ಅವ್ರು ಹೇಳ್ತಿರೋದು ಏನ್ ಗೊತ್ತಾ, ನಿಮ್ ಟರ್ನ್ ಓವರ್ 40 ಸಾರಿ, ಲಕ್ಷ ಒಂದ್ ತಿಂಗಳಿಗಲ್ಲ ಸರ್, ಒಂದ್ ವರ್ಷಕ್ಕೆ. ಒಂದು ವರ್ಷಕ್ಕೆ ಟರ್ನ್ ಓವರ್ ಅವ್ರು ಹೇಳ್ತಿರೋದು. ಟರ್ನ್ ಓವರ್ ಇದ್ರೆ ನೀವು ರಿಜಿಸ್ಟರ್ ಮಾಡಿ ಅಂತಿದಾರಾಗ್ಲಿ, ಅದಕ್ಕೆ ಅದನ್ನ ಮಾಡ್ಬೇಕಾಗಿತ್ತು. ಫಸ್ಟ್ ನನ್ನ ಪ್ರಕಾರ ಏನ್ ಮಾಡ್ಬೇಕಾಗಿತ್ತು ಅಧಿಕಾರಿಗಳು ಅಂದ್ರೆ, ಇವ್ರನ್ನೆಲ್ಲ ಫಸ್ಟ್ ರಿಜಿಸ್ಟರ್ ಮಾಡಿ ನೀವು ಫಸ್ಟ್ ರಿಜಿಸ್ಟರ್ ಮಾಡಿಸ್ಬೇಕಾಗಿತ್ತು. ಫಸ್ಟ್ ರಿಜಿಸ್ಟರ್ ಮಾಡಿಸಿ ಅನಂತರ ನೋಡಪ್ಪ ನಿಮ್ಗೆ ಇದು ಬೆನಿಫಿಟ್ ಇದೆ, ಇದು ಮಾಡ್ಕೊಂಡ್ರೆ ಅಂತ ಅವ್ರಿಗೆ ತಿಳುವಳಿಕೆ ಹೇಳಿದ್ರೆ ಈ ಸಮಸ್ಯೆನೇ ಬರ್ತಾ ಇದೆ. GST ವ್ಯಾಪ್ತಿಗೆ ಬರ್ದೇ ಇರುವಂತಹ ಗೂಡ್ಸು ಸರ್, ಅಲ್ಲ ಅವಕ್ಕೆ ಕ್ಲಾರಿಟಿ ಇದೆ ಅದರಲ್ಲೇ. ಇಷ್ಟು ಕಮಾಡಿಟಿ ನೀವು ಏನು ತಗೊಳ್ತಿರಲ್ಲ ಇದೆಲ್ಲವೂ ಮೌಲ್ಯವರ್ಧಿತ. ಆ್ಯಕ್ಚುಲಿ ನಮ್ಗೇನು ವ್ಯಾಲ್ಯೂ ಆ್ಯಡ್ ಆಗಿರುತ್ತಲ್ಲ, ಆ ವ್ಯಾಲ್ಯೂ ಆ್ಯಡೆಡ್ ಮಾತ್ರ ನಾವು ಟ್ಯಾಕ್ಸ್ ಕಟ್ತೀವಿ. ಈಗ ನಾನು ಅಂಗಡಿ ಇಟ್ಕೊಂಡು ನಾನಿಷ್ಟು ಇದಕ್ಕೇನೋ ಒಂದು ಬೆನಿಫಿಟ್ ಕೊಡ್ತಿದ್ದೀನಿ, ಕ್ಲೀನಾಗಿ ಇಟ್ಕೊಳ್ತಿದ್ದೀನಿ, ಇದಕ್ಕೇನೋ ಅಥವಾ ಅದನ್ನು ತಂದು ಕ್ಲೀನ್ ಮಾಡ್ಕೊಂಡಿದ್ದೀನಿ, ಇನ್ನೇನೋ ಅದಕ್ಕೆ ಮೌಲ್ಯ ಆ್ಯಡ್ ಮಾಡಿದ್ದೀನಿ, ಅದರ ಮೇಲೆ ಮಾತ್ರ. ಅದಕ್ಕೆ ನಾನು ಪ್ರೈಸ್ ಜಾಸ್ತಿ ಮಾಡಿರ್ತೀನಿ, ನಾನು ಇಷ್ಟು ತೊಗೊಂಡು ಇಷ್ಟಕ್ಕೆ, ಅದ್ರ ಮೇಲೆ ಮಾತ್ರ. ಯಾಕಂದರೆ ಹಿಂದಿದ್ದೆಲ್ಲ ಅವ್ರು ಕಟ್ಟಿರ್ತಾರೆ, ಆ ಸಪ್ಲೈ ಚೈನಲ್ಲಿ ಅವರೆಲ್ಲ ಟ್ಯಾಕ್ಸ್ ಕಟ್ಟಿರ್ತಾರೆ. ಅದೇನು ಬ್ಯಾಲೆನ್ಸ್ ಇರುತ್ತೆ ಅದು ಇವೆಲ್ಲವೂ ಇವ್ರಿಗೆ ಅವಕಾಶ ಆಗೋದು ಯಾವಾಗ ಅಂದರೆ ರಿಜಿಸ್ಟರ್ ಮಾಡಿದಾಗ. ಸೊ ನೀವು ಈಗ 40 ಲಕ್ಷಕ್ಕಿಂತ ಹೆಚ್ಚು ವಾರ್ಷಿಕ ಸರಾಸರಿ ನಿಮ್ಮದು ವಹಿವಾಟು ಇದ್ದಂಥ ಸಂದರ್ಭದಲ್ಲಿ ತಾವು ಒಂದು GST ನಂಬರ್ ತಗೊಳ್ಳಿ, ಫಸ್ಟ್ ರಿಜಿಸ್ಟರ್ ಮಾಡ್ಕೊಳ್ಳಿ. ರಿಜಿಸ್ಟರ್ ಮಾಡ್ಕೊಂಡು ಅವ್ರಿಗೆ ಏನು ಕಾಂಪನ್ಸೇಷನ್ ಇದೆ ಸರ್? ಅವಾಗ ಅವ್ರು ಏನೇನೆಲ್ಲ ತೊಗೊಂಡಿರ್ತಾರಲ್ಲ, ಈಗ ಇನ್ಪುಟ್ ನಾನು ಏನೇನು ತೊಗೊಂಡಿದ್ದೀನಿ, ಇವ್ರು ಹೇಳ್ತಾ ಇದ್ರು ನಾನು ಅಲ್ಲಿಂದ ಇದು ತೊಗೊಳ್ತಾ ಇದ್ದೀನಿ, ಇದಕ್ಕೆ ನಾನು ಇಷ್ಟು ದುಡ್ಡು ಕೊಡ್ತೀನಿ. ಇವ್ರ ಅಂಗಡಿ ಇದೆ, ಇವ್ರ ಅಂಗಡಿಗೆ 1 ಲಕ್ಷ ರೂಪಾಯಿ ವಸ್ತು ತೊಗೊಂಡಿದ್ದಾರೆ, ಆಮೇಲೆ 1,10,000 ರೂಪಾಯಿ ಇವ್ರದ್ದು ಮಾರದ ಮೇಲೆ ಬಂದಿದೆ. ಆ 10,000 ಮಾತ್ರ ಇವ್ರದ್ದು ಲಾಭ ಅಂತ ಅಲ್ಲಿ ಗೊತ್ತಾಗುತ್ತಲ್ಲ. ನಾನು 1 ಲಕ್ಷಕ್ಕೆ ದುಡ್ಡು ಕೊಟ್ಟಿದ್ದೀನಿ, ಅದು ಗೊತ್ತಾಗುತ್ತೆ. ಇನ್ನು ನನಗೆ ಬಂದಿರೋದು 10,000 ಅಲ್ಲೂ ಗೊತ್ತಾಗುತ್ತೆ. ಸೊ ಹಾಗಾಗಿ ಆ 10,000 ಮಾತ್ರ ಅಂದರೆ ಅದು ಲಿಮಿಟ್ ದಾಟ್ತಾ ಇದ್ರೆ ಇವ್ರು ತೆರಿಗೆನೇ ಕಟ್ಟಬೇಕಾಗುತ್ತೆ.